ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎ ವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇದು ಕಂಟಿನ್ಯೂಷನ್ ವ್ಲಾಗ್ ಕೂಡ ಆಗಿರುತ್ತೆ ಊರಲ್ಲಿರೋವಂಥದ್ದು. ಇವತ್ತು ಸ್ಯಾಟರ್ಡೆ. ನಾವು ಅದೇ ಮೊನ್ನೆ ಹೇಳ್ದಂಗೆ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದ್ವಲ್ಲ. ಸೊ ಅದೇ ಥರನೇ 2 ಮಂತ್ಸಿಂದ ಅಂದರೆ ಮದುವೆ ಆದವಾಗಲಿಂದ ಅಂದ್ಕೊಳ್ತಿದ್ವಿ ಈ ಟೆಂಪಲಿಗೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು. ಬಟ್ ಆಗಿರಲಿಲ್ಲ. ಇವಾಗ ಹೇಗಿದ್ದರೂ ಬಂದಿದ್ದೀವಿ. ಹಾಗೆ ಸ್ಯಾಟರ್ಡೆ ಆಗಿತ್ತಲ್ವ. ಸೊ ಸ್ಯಾಟರ್ಡೇನೇ ಈ ದೇವಸ್ಥಾನದಲ್ಲಿ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು. ಹಾಗಾಗಿ ಹೊರಟು ಬಂದ್ವಿ. ಸೊ ಈ ಟೆಂಪಲಲ್ಲಿ ಹಣ್ಣು ಕಾಯಿ ಮಡ್ಲಕ್ಕಿ ಮತ್ತು ಉದ್ಬತ್ತಿ ಕರ್ಪೂರ ಸೇಮ್ ಎಲ್ಲರೂ ಪೂಜೆಗೆ ಏನೇನು ತೊಗೊಂಡು ಹೋಗ್ತಾರೆ ಅದೇ ಥರನೇ ತೊಗೊಂಡು ಬಂದಿದ್ವಿ. ಬಟ್ ಹೂವು ಮತ್ತು ಎಳ್ಳೆಣ್ಣೆ ಮಾತ್ರ ಮಿಸ್ ಆಗಿತ್ತು. ಈ ಎರಡೂ ದೇವರಿಗೆ ಎಳ್ಳೆಣ್ಣೆ ತುಂಬ ಇಂಪಾರ್ಟೆಂಟು. ನಾವು ಬಂದಿರೋದು ಸಿದ್ದಾಪುರದ ಹತ್ರ ಇರೋವಂಥ ಬೇಡ್ಕಣೆ ಟೆಂಪಲ್ಗೆ. ಇಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇದೆ, ಹಾಗೆ ಶನೇಶ್ವರನ ದೇವಸ್ಥಾನ ಕೂಡ ಇದೆ. ಫಸ್ಟು ನಮ್ಮ ಥಾಟಲ್ಲಿ ಇದ್ದಿದ್ದು ಶನೇಶ್ವರನ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು. ಬಟ್ ದೊಡ್ಡವರೆಲ್ಲ ಹೇಳಿದ್ರು ಫಸ್ಟು ಆಂಜನೇಯನ ಟೆಂಪಲ್ ಇದೆ ಅಲ್ಲಿಗೆ ಹೋಗಿ ಅದಾದಮೇಲೆ ಪೂಜೆ ಮುಗಿಸ್ಕೊಂಡು ನೀವು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ರಿ ಅಂತ ಹೇಳ್ಬಿಟ್ಟು. ಸೊ ಅದೇ ಥರನೇ ಹೂನೆಲ್ಲ ತೊಗೊಂಡು ನಾವು ಆಂಜನೇಯನ ಟೆಂಪಲ್ಗೆ ಹೋದ್ವಿ. ಇದು ಬಂದುಬಿಟ್ಟು ಫ್ರಂಟ್ ದೇವಸ್ಥಾನದ ಹೊರಗಡೆ ಇರೋ ಆವರಣದಲ್ಲಿ ಇರೋವಂಥ ದೇವ್ರುಗಳು ಪೂರ್ತಿಯಾಗಿ ಎಲ್ಲ ಸೆಕ್ಯೂರ್ ಮಾಡಿದ್ದಾರೆ. ಹಾಗೆ ಪೂಜೆ ಮಾಡಿಸೋದಕ್ಕೆ ಟಿಕೆಟು ಅರ್ಚನೆ ಏನು ಬೇಕೋ ಎಲ್ಲ ತಗೊಂಡು ಒಳಗಡೆ ಹೋಗಬೇಕಾಗತ್ತೆ. ಹಣ್ಣು ಕಾಯಿ ಏನಿದೆ ಒಡ್ಕೊಡೋದು ಆಗಿರ್ಬೋದು, ಅದನ್ನು ಮತ್ತು ಮಡ್ಲಕ್ಕಿ ತೊಗೊಳೋದೆಲ್ಲ ಹೊರಗಡೆನೇ ಕೌಂಟ್ರು ಮಾಡಿದ್ದಾರೆ. ನಾವು ಕೂಡ ಅಲ್ಲೇ ಎಲ್ಲ ಕೊಟ್ಬಿಟ್ಟು ಎಣ್ಣೆ ಕೂಡ ಅಲ್ಲೇ ಕೊಟ್ಟು ಜಸ್ಟ್ ಮಾಡ್ಕೊಂಡು ಅಂದರೆ ಏನು ಹಣ್ಣು ಕಾಯಿ ಮಾಡಿದ್ರು ಒಡೆದು ಕೊಟ್ಟಿದ್ರಲ್ವ ಅದಿಷ್ಟನ್ನು ಮಾತ್ರ ತೊಗೊಂಡು ಒಳಗಡೆ ಹೋದ್ವಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಜನ ಇದ್ದರು, ಬಟ್ ಅಷ್ಟೊಂದು ರಶ್ ಏನಿರೋದಿಲ್ಲ. ಮಿನಿಮಮ್ ಆಗಿ ಜನ ಇದ್ದೇ ಇರ್ತಾರೆ. ಆಂಜನೇಯನ ಟೆಂಪಲ್ಗೆ ಶನೇಶ್ವರನ ಟೆಂಪಲ್ಗೆ ಹೋಗೋರು ಜಾಸ್ತಿ ನಮ್ಮೂರ ಸೈಡಲ್ಲಿ ಬೇಡ್ಕಣೆಗೆ ಬರ್ತಾರೆ. ಸೊ ಅದೇ ಥರನೇ ನಾವು ಕೂಡ ಇಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿ, ಅಂದರೆ ಪ್ರಸಾದ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು ಇಲ್ಲಿ. ಬಟ್ ಆದರೆ ನಾವು ಅದಕ್ಕೋಸ್ಕರ ವೆಯ್ಟ್ ಮಾಡಲಿಲ್ಲ. ಹಾಗೆ ಜಸ್ಟ್ ಪೂಜೆ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರೋ ಇನ್ನೊಂದು ಟೆಂಪಲ್ಗೆ, ಅದೇ ಶನೇಶ್ವರನ ಟೆಂಪಲ್ ಅಂತ ಹೇಳಿದಲ್ವ ಅಲ್ಲಿ ಕೂಡ ಹೋಗಬೇಕಿತ್ತು. ಅಲ್ಲಿಂದ ಒಂದು 300 ಮೀಟರ್ಸ್ ಅಷ್ಟೇ ಇರೋದು, ಜಾಸ್ತಿ ದೂರ ಏನಿಲ್ಲ. ಹಾಗೆಯೇ ಶನೇಶ್ವರನ ದೇವಸ್ಥಾನ ಕೂಡ ಹೋದ್ವಿ. ಅಲ್ಲೂ ಕೂಡ ಹೂವು ಮತ್ತು ಎಣ್ಣೆನೇ ಇಂಪಾರ್ಟೆಂಟು. ಇಲ್ಲಿ ಏನಪ್ಪ ಅಂತಂದರೆ ದೇವಸ್ಥಾನದಲ್ಲಿ ಚಿಕ್ಕದೊಂದು ಗರ್ಭಗುಡಿ ಪಕ್ಕ ಸೈಡಲ್ಲೇ ಆವರಣದಲ್ಲಿ ಒಂದು ಶನೇಶ್ವರ ಮೂರ್ತಿ ಇಟ್ಟಿರ್ತಾರೆ. ಅಲ್ಲಿ ನಾವು ಎಳ್ಳೆಣ್ಣೆ ಏನು ತೊಗೊಂಡೋಗಿರ್ತೀವಲ್ವ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಅದರಲ್ಲಿ ನೆರಳನ್ನ ನೋಡಿಬಿಟ್ಟು ಆ ಎಣ್ಣೆನ ಅಲ್ಲಿರೋವಂಥ ಮೂರ್ತಿಗೆ ನಾವೇ ನೈವೇದ್ಯ ಅಂದರೆ ಹಾಕ್ಬೋದು. ಸೊ ಅಂದರೆ ಟಚ್ ಒಂದು ಮಾಡೋ ಹಾಗಿಲ್ಲ ಅಷ್ಟೇ. ಅದರಿಂದ ತುಂಬ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟೊಂದು ಜನ ಇದ್ದಾರೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿ ಬರ್ತಾರೆ. ಹಾಗೆ ಅಕ್ಕಪಕ್ಕ ನೀವು ನೋಡ್ತಾ ಇರ್ಬೋದು ಜನ ಎಲ್ಲ ಕೂತ್ಕೊಂಡು ಪೂಜೆ ಮಾಡಿಸ್ತಾ ಇರ್ತಾರೆ. ಇಲ್ಲಿ ಮನೆಯಲ್ಲಿ ಯಾರಿಗಾದರೂ ಹರಕೆ ಮಾಡಿಕೊಂಡು ಅಂದರೆ ಶನಿ ಕತೆ ಮಾಡ್ಕೊಡ್ತೀನಿ ವ್ರತ ಮಾಡ್ತೀನಿ ಅಂತ ಹೇಳ್ಕೊಂಡಿರ್ತಾರೆ. ಬಟ್ ಮನೇಲಿ ಮಾಡೋಕ್ಕಾಗದೇ ಇರೋವಂಥವ್ರು ಸ್ಯಾಟರ್ಡೆ ಟೈಮಲ್ಲಿ ಬಂದು ಇಲ್ಲೇ ದೇವಸ್ಥಾನದಲ್ಲಿ ಅರ್ಚಕರ ಹತ್ರ ಹೇಳ್ಕೊಂಡ್ರೆ ಅದಕ್ಕೆ ಏನೇನು ಬೇಕು ಅದಕ್ಕೆಲ್ಲ ಐಟಮ್ಸ್ನ ಅವ್ರು ಹೇಳ್ತಾರೆ. ನೀವು ತೊಗೊಂಡು ರೆಡಿಯಾಗಿ ಬಂದರೆ ಸಾಕು, ಅವರೇನೆ ಪೂಜೆ ಮಾಡಿಕೊಡ್ತಾರೆ. ನಿಮ್ಮ ಹೆಸರಲ್ಲಿ ದೇವಸ್ಥಾನದ ಒಳಗೇನೆ ಪೂಜೆ ಮಾಡಿಕೊಡ್ತಾರೆ. ನೀವು ಆರಾಮಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಹಾಗೆ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಆವಾಗಲೇ ಹೇಳ್ದಂಗೆ ಎಣ್ಣೆನ ಕೂಡ ನೈವೇದ್ಯ ಮಾಡಿಬಿಟ್ಟು ಹೊರಗಡೆ ಬಂದ್ವಿ. ಪ್ರಸಾದ ಕೊಟ್ಟರು. ಪ್ರಸಾದ ಅದೆಲ್ಲ ತಿನ್ಕೊಂಡು ಆದಮೇಲೆ ಹಾಗೆ ದೇವಸ್ಥಾನದ ಕೆಳಗಡೆ ಆವರಣದಲ್ಲೇ ಕೆಳಗಡೆ ಲೆಫ್ಟ್ ಸೈಡಲ್ಲಿ ನವಗ್ರಹ ವಿಗ್ರಹಗಳನ್ನ ಸ್ಥಾಪನೆ ಮಾಡಿರೋವಂಥದ್ದು ಕಟ್ಟೆ ಕೂಡ ಇದೆ. ಅಲ್ಲಿ ಎಣ್ಣೆ ಮತ್ತು ಹೂನ ನೀವು ಅರ್ಪಿಸ್ಬೋದು. ಇವಾಗ ಅಲ್ಲಿ ಅಲೋವಿಲ್ಲ, ಒಳಗಡೆ ನಾವೇನು ಮಾಡೋ ಹಾಗೆ ಇಲ್ಲ. ಬೆಳಗ್ಗೆ ಮಾರ್ನಿಂಗ್ ಟೈಮ್ ಪೂಜೆ ಟೈಮಲ್ಲಿ ಕೊಟ್ಟರೆ ಅವರೇ ಮಾಡ್ತಾರೆ ಅರ್ಚಕರೇ. ಸೊ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಹಾಗೆ ಇನ್ನೊಂದು ಸೈಡಲ್ಲಿ ಗಣಪತಿ ಕೂಡ ಇದೆ. ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಗಣಪತಿಗೆ ನಮಸ್ಕಾರ ಮಾಡಿ ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಯಾಕಂದರೆ ಮೇಲ್ಗಡೆ ಎಲ್ಲ ಸ್ವಲ್ಪ ಬಿಸಿಲಿತ್ತು, ಜಾಸ್ತಿ ತಂಪಲೇನು ಇರಲಿಲ್ಲ. ನಾವು ಹೋಗೋ ಅಷ್ಟರಲ್ಲಿ ಸುಮಾರು 11-12 ಗಂಟೆ ಆಗಿಬಿಟ್ಟಿತ್ತು. ಹಾಗೆ ಅಲ್ಲೇ ಕೂತಿದ್ದು ಹಾಗೆ ವೆದರ್ನೆಲ್ಲ ನೋಡಿಕೊಂಡು ಸಿಕ್ಕಾಪಟ್ಟೆ ದೊಡ್ಡ ಜಾಗ ಇದೆ. ಎದುರುಗಡೆ ಕಲ್ಯಾಣಿ ಕೂಡ ಇದೆ ದೇವಸ್ಥಾನದ ಎದುರುಗಡೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಆಂಜನೇಯನ ಟೆಂಪಲಲ್ಲಿ ಇವತ್ತು ಊಟ ಕೂಡ ಪ್ರಸಾದ ಕೂಡ ಕೊಡ್ತಾರೆ ಅಂತ ಹೇಳಿದರು ನಮ್ಮತ್ತೆ. ಬಟ್ ಅಷ್ಟೊಂದು ಟೈಮ್ ಇರಲಿಲ್ಲ. ಹಾಗೆ ನಾವು ಪೂಜೆ ಮುಗಿಸ್ಕೊಂಡು
ಮುಗಿಸ್ಕೊಂಡು ಡೈರೆಕ್ಟಾಗಿ ನಾನು ಮತ್ತೆ ಅತ್ತೆ ಮನೆಗೆ ಬಂದೆ. ಯಾಕಂತಂದರೆ ಇವತ್ತು ನಾನು ಸಂಜೆಗೆ ಮತ್ತೆ ನಾನು ನನ್ನ ಮನೆಗೆ ನಮ್ಮ ಊರಿಗೆ ಹೋಗಬೇಕಿತ್ತು, ತಾಯಿ ಮನೆಗೆ. ಸೊ ಊರಿಗೆ ಬಂದಿರೋ ರೀಸನ್ ಏನಪ್ಪ ಅಂತಂದರೆ, ನಮ್ಮ ಊರಲ್ಲಿ ಆದ್ರು ಮಳೆ ಹಬ್ಬ ಅಂತ ಮಾಡ್ತಾರೆ. 2 ಊರು ಸೇರಿ ಈ ಹಬ್ಬ ಮಾಡ್ತಾರೆ. ನಮ್ಮ ಊರಲ್ಲಿ ಹಬ್ಬ ಆದಮೇಲೆ ಬೇರೆ ಕಡೆ ಹಬ್ಬ ಮಾಡೋದು. ಅಂದರೆ ಆರಿದ್ರ ಮಳೆ ಶುರುವಾಗೋಕ್ಕಿಂತ ಮುಂಚೆ ಆದ್ರು ಮಳೆ ಹಬ್ಬ ಅಂತ ಮಾಡ್ತಾರೆ. ಈ ಹಬ್ಬದ ಟೈಮಲ್ಲಿ ಹೊಸ ಜೋಡಿಗಳೆಲ್ಲ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಾರೆ, ಅದೇ ವಿಶೇಷ. ಮತ್ತು ಮಳೆ ಚೆನ್ನಾಗಾಗಲಿ ಅನ್ನೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆ ಸಂಜೆ ಕಡೆ ನಾನು ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ ಮಗಳು ಬರ್ತಾಳೆ ಅಂತ ಹೇಳ್ಬಿಟ್ಟು ಅಪ್ಪ ಒಂದು ಕಡೆ ಮೀನನ್ನ ಕ್ಲೀನ್ ಮಾಡ್ತಾಯಿದ್ರು, ಇನ್ನೊಂದು ಕಡೆ ದೊಡ್ಡಮ್ಮ ಕೂಡ ಮೀನು ಕ್ಲೀನ್ ಮಾಡ್ತಾಯಿದ್ರು. ನನಗೆ ಹೊಳೆ ಮೀನು, ಬಂಗಡೆ ಮೀನು ಅಂತಂದರೆ ತುಂಬ ಇಷ್ಟ. ಇವರು ನಮ್ಮ ಚಿಕ್ಕಪ್ಪ. ಸೊ ಜಬ್ಮೀನ ಅವರೇ ತೊಗೊಬಂದು ಎಲ್ಲ ಕ್ಲೀನ್ ಮಾಡಿ ಮಾಡ್ತಾಯಿದ್ರು. ಇವರು ನಮ್ಮಮ್ಮ ಇನ್ನೊಂದು ಕಡೆ ಬಂಗಡೆ ಮೀನನ್ನ ಕ್ಲೀನ್ ಮಾಡ್ತಾಯಿದ್ರು, ಇಬ್ಬರು ಸೇರಿಕೊಂಡು. ಹಾಗೆ ಇನ್ನೊಂದು ಕಡೆ ಒಳಗಡೆ ಬಂಗಡೆ ಮೀನು ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ ತಕ್ಷಣ ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ನನಗೋಸ್ಕರ ಬಂಗಡೆ ಮೀನು ಫ್ರೈ, ಹಾಗೆ ಅಕ್ಕಿ ರೊಟ್ಟಿ ನಮ್ಮ ಕಡೆ ಸೈಡಲ್ಲಿ, ಮತ್ತು ಬಂಗಡೆ ಮೀನು ಸಾರನ್ನ ರೆಡಿ ಮಾಡ್ತಿದ್ರು ಇವತ್ತು ಡಿನ್ನರ್ಗೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಹಾಗೆ ನಾಳೆಗೆ ಹಬ್ಬಕ್ಕೆ ಸ್ಪೆಷಲಾಗಿ ನಮ್ಮ ಕಡೆ ಬಾಳೆ ಎಲೆ ಕಡುಬನ್ನ ಮಾಡ್ತೀವಿ, ಕೊಟ್ಟೆ ಕಡುಬು ಅಂತ ಹೇಳಿಬಿಟ್ಟು. ಅದಕ್ಕೆ ಚಿಕ್ಕಮ್ಮ ಬಾಳೆ ಎಲ್ಲ ಬಾಡಿಸ್ಬಿಟ್ಟು ಕೊಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು. ಈ ಕಡೆ ಕೊಟ್ಟೆ ಕಡುಬಲ್ಲಿ ಅಕ್ಕಿ ಕಡುಬು ಕೂಡ ಮಾಡ್ತಾರೆ, ಹಾಗೆ ರವೆ ಕಡುಬು ಕೂಡ ಮಾಡ್ತಾರೆ. ಹಾಗೆ ಚಿಕ್ಕಮ್ಮ ಅದನ್ನೆಲ್ಲ ಮುಗಿಸ್ಕೊಂಡು ಒಲೆಯಲ್ಲೇ ಅಡುಗೆ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ಮೀನು ಸಾರಂತೂ. ಹಾಗೆ ಅಕ್ಕಿ ರೊಟ್ಟಿ. ನಾನು ಊರಿಗೆ ಹೋದರೆ ಫಿಶ್ ಕಂಪಲ್ಸರಿ ಅಂತಲೇ ಹೇಳ್ಬೋದು. ನನಗೆ ಚಿಕನ್ಗಿಂತ ತುಂಬ ಇಷ್ಟ ಮೀನು. ಚಿಕ್ಕವಳಿರುವಾಗಲಿಂದಲೂ ಕೂಡ ನನಗೆ ಮೀನು ತಿನ್ನೋದೇ ಜಾಸ್ತಿ. ಸೊ ಅದೇ ಥರನೇ ನಾನು ಆವಾಗಲೇ ಹೇಳಿದೆ ಅಲ್ವಾ, ಬಂಗಡೆ ಮೀನು ಫ್ರೈ ನೋಡಿ, ಸೇಮ್ ಹಳ್ಳಿ ಕಡೆ ಸ್ಟೈಲ್ ಇದೇ ಥರನೇ ಮಾಡೋದು. ಖಾರ ಎಲ್ಲ ಮಾಡಿಬಿಟ್ಟು, ಅಂದರೆ ರೆಡಿಮೇಡ್ ಮಸಾಲ ಹಾಕಲ್ಲ, ಅರ್ದು ಬಿಟ್ಟು ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ರು. ಇವಾಗ ಅಕ್ಕಿ ಹಿಟ್ಟು ಮತ್ತು ರವೆ ಜೊತೆಗೆ ಮೇಲ್ಗಡೆ ಕೋಟಿಂಗ್ ಕೊಟ್ಬಿಟ್ಟು ಫ್ರೈ ಮಾಡಿ ಕೊಟ್ಟಿದ್ದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವತ್ತಿನ ದಿನಕ್ಕೆ ಇಷ್ಟು ಹಿಂದಿನ ದಿನವೇ ಎಲ್ಲ ಬಂದಿರ್ತಾರೆ, ಅಂದರೆ ನಾಳೆ ಹಬ್ಬ ಅಂತಂದರೆ ಇವತ್ತೆಲ್ಲ. ಬಟ್ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮೇನ್ ಇದ್ದೇ ಇರ್ತಾರೆ. ಸೊ ಅದೇ ಥರನೇ ನಾನು ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೂ ಬೇಗನೆ ಬಂದಿದ್ದರು ಅಂತಲೇ ಹೇಳ್ಬೋದು. ನಾನು ಬರೋರೊಳಗೇ ಬಂದಿದ್ದರು. ಸೊ ನನಗೋಸ್ಕರ ಫಿಶ್ ಫ್ರೈ, ಆಮೇಲೆ ಹಾಗೆ ಅಕ್ಕಿ ರೊಟ್ಟಿ, ಬಂಗಡೆ ಮೀನು ಸಾರು ಎಲ್ಲ ಮಾಡಿಟ್ಟಿದ್ರು. ಅದೇ ನೈಟು ಜರ್ನಿ ಮಾಡಿ ಸುಸ್ತಾಗಿರೋದ್ರಿಂದ ನಾನೇನು ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ. ಅವರೇ ಎಲ್ಲ ಮಾಡ್ಕೊಳ್ತಾಯಿದ್ರು. ಅದು ನನ್ನ ಅಬ್ಸರ್ವೇಷನ್ ಪ್ರಕಾರ ಪ್ರತಿಯೊಂದು ಹೆಣ್ಮಗಳು ಗಂಡನ ಮನೆ ಅಂತ ಬಂದವಾಗ ಹೆಣ್ಮಕ್ಳಿಗೆ ಕೆಲಸ ಕೊಡಲ್ಲ ಅಂತ ಅನಿಸುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ನನಗೂ ಅಷ್ಟೇ. ಬೇರೆ ಟೈಮಲ್ಲಿ ಬಂದವಾಗ ಕೆಲಸ ಮಾಡು ಅಂತೆಲ್ಲ ಹೇಳ್ತಿದ್ರು. ಬಟ್ ಈ ಸರಿ ಇಬ್ಬರು ಕೂಡ, ದೊಡ್ಡಮ್ಮ ಆಗಿರಲಿ, ಅಮ್ಮ ಆಗಿರಲಿ, ಅದೇ ಚಿಕ್ಕಮ್ಮ ಆಗಿರಲಿ, ಯಾರೂ ಕೂಡ ನನಗೆ ಕೆಲಸ ಮಾಡು ಅಂತ ಹೇಳಲೇ ಇಲ್ಲ. ಅವ್ರ ಪಾಡಿಗೆ ಅವರು ಮಾಡಿ ಕರೆದ್ರು. ಆರಾಮಾಗಿ ಕುತ್ಕೊಂಡು ಅವ್ರ ಜೊತೆಗೆಲ್ಲ ಹರಟೆ ಹೊಡ್ಕೊಂಡು ಊಟ ಕೂಡ ಮಾಡಿದ್ವಿ. ಇದು ನೋಡಿ ಒಲೆಯಲ್ಲೇ ಬೇಯಿಸ್ತಾ ಇದ್ದಾರೆ ಫಿಶ್ ಫ್ರೈನ. ಬಾಳೆ ಎಲೆ ಹಾಕಿ ಒರೆಸಿ ಎಣ್ಣೆ ಎಲ್ಲ ಹಚ್ತಾ ಇದ್ದಾರೆ. ತುಂಬ ಜಾಸ್ತಿ ಎಣ್ಣೆ ಹಚ್ಚೋದು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ. ಬಾಳೆಲೆ ಹಾಕಿ ಬೇಯಿಸ್ತಾರೆ ಕೆಲವು ಟೈಮು. ಕೆಲವು ಸರಿ ಕರಿಬೇವಿನ ಸೊಪ್ಪು ಹಾಕಿ ಅದ್ರ ಮೇಲ್ಗಡೆ ಫಿಶ್ ಇಟ್ಟು ಬೇಯಿಸ್ತಾರೆ. ಇವಾಗ ಬರೀ ಜಸ್ಟ್ ಎಣ್ಣೆ ಹಾಕಿ ಅದ್ರ ಮೇಲೆ ಮೀನು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ರಲ್ವ ಆ ಮೀನನ್ನ ಹಾಕಿಬಿಟ್ಟು ಬೆಂಕಿಯಲ್ಲಿರೋ ಕೆಂಡದಲ್ಲೇ ಬೇಯಿಸ್ತಾ ಇದ್ದಾರೆ. ಇದು ನೋಡಿ ಬಂಗಡೆ ಮೀನು ಸಾರು, ಹಾಗೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿಯಾಗಿತ್ತು. ಇದು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.